Well, friends, now we have studied so far that Ambedkar had realized what the jurisdiction of it should be clear and untrammeled. ಅಂತಂತಂದರೆ ಪ್ರತಿಯೊಂದು ಈ ಸಂವಿಧಾನದ ಸ್ತಂಭ ಏನಿವೆ, ಉದಾಹರಣೆಗೆ ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ, ಅವುಗಳ ಬಗ್ಗೆ ಹಿ ಹ್ಯಾಡ್ ಕ್ಲಿಯರ್ ಪರ್ಸೆಪ್ಷನ್. ಅವುಗಳ ಬಗ್ಗೆ ಒಂದು ಅವ್ರಿಗೇನಿತ್ತು ಅಂತಂತಂದ್ರೆ ವಿಚಾರ ಇತ್ತು. ಏನು ಅಂತಂತಂದರೆ ಈ ಮೂರು ಅಂಗಗಳಿಗೆ ಅಥವಾ ಈ ಮೂರು ಅಂಗಗಳು ಪರಸ್ಪರ ಪೂರಕವಾಗುವುದರ ಜೊತೆಗೆ ಅವುಗಳು ಯಾವ ರೀತಿ ಇರಬೇಕು ಅಂತಂತಂದರೆ ದೇ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮೆಲ್ಡ್. ಅವು ಸ್ಪಷ್ಟವಾಗಿರಬೇಕು ಮತ್ತು ಅವುಗಳಿಗೆ ಯಾವುದೇ ಬಗೆಯಾಗಿರ್ತಕ್ಕಂಥ ದೇ ಶುಡ್ ನಾಟ್ ಬಿ ಹ್ಯಾಂಪರ್ಡ್, ದೇ ಶುಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ವಿತ್ ದೇ ಶುಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಅಟ್ ಆಲ್ ಅಂತ ಹೇಳ್ತಾರೆ ಅವರು. ಆಮೇಲೆ at the same time he had the sense of the importance of the role of citizens. ಆಮೇಲೆ ಅಂಬೇಡ್ಕರ್ ಅವರಿಗೆ ಇದು ಗೊತ್ತಿತ್ತು. ಏನು ಅಂತಂತಂದರೆ ವಾಟ್ ಈಸ್ ದ ರೋಲ್ ಆಫ್ ದ ಸಿಟಿಸನ್ ಇನ್ ಫ್ರೀ ಡೆಮೋಕ್ರೆಟಿಕ್ ಕಂಟ್ರಿ ಅಂತಂತಂದರೆ ರೋಲ್ ಆಫ್ ಸಿಟಿಸನ್ಸ್ ಅಂತಂತಂದರೆ ಪ್ರಜೆಗಳ ಸ್ವತಂತ್ರ ಭಾರತದಲ್ಲಿ ಪ್ರಜೆಗಳ ಪಾತ್ರವೇನು ಎಂಬುದನ್ನು ಕೂಡ ಅವರು ತಮ್ಮ ವಿಚಾರವನ್ನು ಹೇಳಿದ್ದಾರೆ. ಇನ್ ಕನೆಕ್ಷನ್ ವಿತ್ ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ. ನಮಿಸಿ ದ ಫಾಲೋವಿಂಗ್ ಅಬ್ಸರ್ವೇಷನ್ he made is significant. ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ, ಅದು ತುಂಬ ಗಮನಾರ್ಹವಾದದ್ದು ಅಂತ ಹೇಳ್ತಾರೆ. ಏನು? ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಒಂದನೇದಾಗಿ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಕಾನ್ಸ್ಟಿಟ್ಯೂಷನ್ ಇದು ಒಂದು ಮುಖ್ಯವಾಗಿರತಕ್ಕಂಥ ದಾಖಲಾ ಪತ್ರ. ಓಕೆ, ಕಾನ್ಸ್ಟಿಟ್ಯೂಷನ್ ಇಸ್ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಇಟ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಇದು ಒಂದು ಮುಖ್ಯವಾಗಿರತಕ್ಕಂಥ ದಾಖಲಾ ಪತ್ರ. ಇಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ the position and the power of three organs of the state. So the constitution defines, constitution ಏನು ಮಾಡ್ತದೆ ಅಂತಂತಂದ್ರೆ it explains or defines the power and position of three organs, that is legislature, executive and judiciary. ಸಂವಿಧಾನವು ಶಾಸಕಾಂಗದ, ಕಾರ್ಯಾಂಗದ, ನ್ಯಾಯಾಂಗದ ಒಂದು ಶಕ್ತಿಯನ್ನು ಮತ್ತು ಅದರ ಸ್ಥಾನಮಾನವನ್ನು ಹೇಳುವ ಒಂದು ದಾಖಲಾಪತ್ರವಾಗಿದೆ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ವಿಚ್ ಎಕ್ಸ್ಪ್ಲೇನ್ಸ್, ವಿಚ್ ಡಿಫೈನ್ಸ್ ವಾಟ್ ದ ಪವರ್ ಅಂಡ್ ದ ಪೊಸಿಷನ್ ಆಫ್ ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಸೊ it also defines the powers of the executive and the powers of the legislature as against the citizens. So it also defines the powers of executive and powers of legislature against the citizen. ಅಂದ್ರೆ ಪ್ರಜೆಯ ಪರವಾಗಿ ಯಾವ ರೀತಿಯಾಗಿ ಇವು ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಮತ್ತು ಶಾಸಕಾಂಗಗಳು ತಮ್ಮ ಪವರನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ಬಳಸುತ್ತವೆ ಪ್ರಜೆಗೆ ಪೂರಕವಾಗಿ ಅಗೇನೆಸ್ಟ್ ದ ಸಿಟಿಸನ್ಸ್. ಅಂದ್ರೆ ಸಿಟಿಸನ್ಸ್ ವಿರುದ್ಧವಲ್ಲ, ಹೌ ಸಿಟಿಸನ್ಸ್ ಆರ್ ಬೀಯಿಂಗ್ ಹೆಲ್ಪ್ಡ್ ಬೈ ದ ಪವರ್ಸ್ ಆಫ್ ಎಕ್ಸಿಕ್ಯೂಟಿವ್ ಅಂಡ್ ಪವರ್ಸ್ ಆಫ್ ದ ಲೆಜಿಸ್ಲೇಚರ್. ಇದು ನೆನಪಿರಲಿ. As we have done in our chapter dealing with the fundamental rights. ಅದನ್ನು ನಾವೆಲ್ಲಿ ನೋಡಬಹುದು? We can see in the very chapter that is called fundamental rights. Fundamental rights ಅಂತಂದ್ರೆ ಯಾವುದು? ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳು. ಈ ಒಂದು ಚಾಪ್ಟರ್ದಲ್ಲಿ ಅವುಗಳನ್ನು ನಾವು ನೋಡಬಹುದು. How these executive and legislature are helpful, are going in accordance with the public interest, that is in the interest of the citizens. These laws are made, or these the executive and legislature work. So that we have seen in the fundamental rights. ಅದನ್ನು ನಾವು ಮೂಲಭೂತವಾದ ಹಕ್ಕುಗಳು ಎನ್ನತಕ್ಕಂತಹ ಒಂದು ಅಧ್ಯಾಯದಲ್ಲಿ ನೋಡಿದ್ದೇವೆ ಅಂತ ಹೇಳ್ತಾರೆ ಲೇಖಕರು. In fact,
The purpose of the constitution is not merely to create the organs of the state, to limit their authority. So very important thing, Ambedkar says that the purpose of the constitution is not only to create the organs but also limit their authority. ಸಂವಿಧಾನದ ಉದ್ದೇಶ ಕೇವಲ ಆರ್ಗನ್ಸ್ಗಳನ್ನು ನಿರ್ಮಾಣ ಮಾಡುವುದಲ್ಲ, ಬಟ್ ಟು ಪುಟ್ ದ ಲಿಮಿಟ್. ಅವುಗಳಿಗೆ ಏನು ಮಾಡಬೇಕು ಅಂತಂತಂದರೆ ಒಂದು ಲಿಮಿಟನ್ನು ಹಾಕಬೇಕು. ಒಂದು ಲಿಮಿಟ್ ಅಂತಂದ್ರೆ ಅವುಗಳ ಮೇಲೆ ಒಂದು ಬಗ್ಗೆ ಕಂಟ್ರೋಲ್ ಇರಬೇಕು. ಯಾವುಗಳ ಮೇಲೆ? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ, ಇವುಗಳ ಮೇಲೆ ಏನಿರಬೇಕು ಅಂತಂತಂದ್ರೆ ಒಂದು ಬಗ್ಗೆ ಕಂಟ್ರೋಲ್ ಇರಬೇಕು ಅಂತ ಹೇಳ್ತಾರೆ. ಸೊ ದ ಕಾನ್ಸ್ಟಿಟ್ಯೂಷನ್ gives one hand power to these organs, that is the legislature, the executive and judiciary on one hand, but on the other hand the same constitution says that there should be limit in the power of the legislature, the executive and the judiciary, to limit their authority. ಅವುಗಳ ಹಕ್ಕನ್ನು ಏನು ಮಾಡುತ್ತದೆ ಅಂತಂತಂದ್ರದು ನಿಯಂತ್ರಿಸುತ್ತದೆ. ಬಿಕಾಸ್ ಇಫ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್, ಲೇಖಕ ಅಂದರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಒಂದು ವೇಳೆ ಇವುಗಳ ಮೇಲೆ ನಿಯಂತ್ರಣವನ್ನು ತರದೇ ಹೋದರೆ, ಸೊ ಇಫ್ ದೇರ್ ವಾಸ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ upon the authority of the organs, there will be complete tyranny and complete oppression. ಏನಾಗಬಹುದು ಅಂತಂತಂದ್ರೆ ಸಂಪೂರ್ಣವಾಗಿ ಒಂದು ಬಗೆಯ ಪೀಡನೆ ಆಗಬಹುದು, ಸಂಪೂರ್ಣವಾದಂತಹ ಒಂದು ಪ್ರಜಾಪೀಡನೆ ಆಗಬಹುದು. ಆದ್ದರಿಂದ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಥಿಂಗ್ ಇಸ್ ಲೈಕ್ ದಿಸ್. They are having certain power, but at the same time limitation should be imposed. ಅವುಗಳ ಮೇಲೆ, ಅಧಿಕಾರದ ಮೇಲೆ ಒಂದು ನಿಯಂತ್ರಣವನ್ನು ತರಬೇಕಾಗ್ತದೆ. So therefore constitution is a fundamental document, and it has the legislature, the executive and the judiciary are the three organs. They are having certain powers against the citizens and they do good to the citizens. This is one. And secondly, Ambedkar makes a very significant reference that we have to impose certain authority or limit its authority of what? The legislature, the executive and the judiciary. Otherwise, illade hodalli there will be complete tyranny and oppression. ಏನಾಗ್ಬೋದು ಅಂತಂದ್ರೆ ಪ್ರಜಾಪೀಡನೆ ಆಗ್ಬೋದು ಅಂತ ಹೇಳ್ಕೊಂಡು ಈ ಪ್ಯಾರಾಗ್ರಾಫ್ದಲ್ಲಿ ಅವರು ಹೇಳ್ತಾರೆ. Now, 1 minute please. Thank you friends. Now let's go to the 7th paragraph. Jawaharlal Nehru chose Dr. Ambedkar to be the first law minister of independent India. So this sentence is very important. Who is the first law minister of India? Law minister of India. So Dr. B.R. Ambedkar was chosen by Jawaharlal Nehru to be the first law minister of India. Nehru ಅವರು ಅಂಬೇಡ್ಕರ್ನನ್ನು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಅವರನ್ನು ಆಯ್ಕೆ ಮಾಡಿದರು. This was a recognition of Dr. Ambedkar's skill in the field of law and legislation. Why Ambedkar was chosen as the first law minister of India? The reason is he was having skill in law and legislation. ಅಂದರೆ ಕಾನೂನಿನ ಒಂದು ಏನು ಅಭ್ಯಾಸ ಇದೆ ಅದರಲ್ಲಿ ಅಂಬೇಡ್ಕರ್ಗೆ ಏನಿತ್ತು ಅಂತಂತಂದರೆ ಒಂದು ಬಗೆಯ ಕೌಶಲ್ಯ ಇತ್ತು, ಸಾಮರ್ಥ್ಯ ಇತ್ತು. ಹಿ ನ್ಯೂ ಮೆನಿ ಥಿಂಗ್ಸ್. ಓಕೆ, ಸೊ ಅಂಬೇಡ್ಕರ್'s ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ವಾಸ್ ಇಮ್ಮೆನ್ಸ್. ದೇರ್ಫೋರ್ he was given the position, he was given the post as the first law minister of India. ಮುಂದೆ ಹೇಳ್ತಾರೆ, as also a tribute to his vision of social justice, and also it is a great tribute. ಇದು ಒಂದು ಅವರಿಗೆ ಕೊಟ್ಟಿರ್ತಕ್ಕಂಥ ಏನು ಅಂತ ವಿಶೇಷವಾದ ಗೌರವ, that is called social vision.
ಸೋಷಿಯಲ್ ವಿಷನ್ ಏನಿತ್ತು ಅವ್ರದ್ದು? ದಟ್ ಆಲ್ ಆರ್ ಈಕ್ವಲ್. ಅರ್ಲಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ಆರ್ ಈಕ್ವಲ್, ಆಲ್ ಆರ್ ಒನ್, and all the rights should be distributed to everyone. There should not be discrimination. So ಈ ನಿಟ್ಟಿನಲ್ಲಿ it was a great tribute to Ambedkar's social vision, a vision which was sought to be infused into new Indian polity. ಅವ್ರದ್ದು ಏನೊಂದು ದೃಷ್ಟಿ ಇದೆ, ಸೋಷಿಯಲ್ ವಿಷನ್ ಏನಿದೆ, ಸಮಾಜದಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ತಾರತಮ್ಯ ಇರಕೂಡದು ಎನ್ನತಕ್ಕಂಥ ಒಂದು ವಿಚಾರಕ್ಕೆ ಏನಾಯಿತು ಅಂತಂತಂದ್ರೆ ಹಿ ಇನ್ಫ್ಯೂಸ್ಡ್ ಇಂಟು ನ್ಯೂ ಇಂಡಿಯನ್ ಪಾಲಿಟಿ ಅಂತಂತಂದರೆ ಇಂಥ ವಿಚಾರವನ್ನು ಬರೆಯೋದಕ್ಕೆ ಅಥವಾ ಟು ಕ್ಯಾರಿ ಔಟ್ ಹಿಸ್ ವಿಷನ್, ಸೋಷಿಯಲ್ ವಿಷನ್, ವಾಟ್ ಹ್ಯಾಪನ್ಡ್ ಹಿ ಡಿಡ್ ಇಟ್ ವೇರ್ ಇನ್ ನ್ಯೂ ಇಂಡಿಯನ್ ಪಾಲಿಟಿ. ಒಂದು ಸ್ವತಂತ್ರ ನಮ್ಮ ಸಂವಿಧಾನದಲ್ಲಿ ಈ ವಿಚಾರವನ್ನು ಹಾಕುವುದಕ್ಕೆ ಕೂಡ ಏನಾಯಿತು ಅಂತಂದ್ರೆ ಒಂದು ಅವಕಾಶ ಸಿಕ್ಕಂತೆ ಆಯಿತು. ಅಲ್ಲಿ ಒಂದು ಪದ ಏನು ಬಳಸ್ತಾರೆ ಅವರು, ಇನ್ಫ್ಯೂಸ್ಡ್ ಇನ್ ಟು ನ್ಯೂ ಇಂಡಿಯನ್ ಪಾಲಿಟಿ. ಪಾಲಿಟಿ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಆರ್ ಪ್ರೊಸೆಸ್ ಆಫ್ ಗವರ್ಮೆಂಟ್. ಬಟ್ ಅಬವ್ ಆಲ್, ಎಲ್ಲಕ್ಕಿಂತ ಮುಖ್ಯವಾಗಿ, ದಿಸ್ ವಾಸ್ ಎ ಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ಓನ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಇದನ್ನೇ ನೀವು ನೆನಪಿಟ್ಟುಕೋಬೇಕು. He became the law minister, he was chosen as the law minister, it is very secondary. But before that, Ambedkar had carried out his own campaign against social injustice. ಅಂಬೇಡ್ಕರ್ ಅವರು ಮಂತ್ರಿ ಆಗುವುದಕ್ಕಿಂತ ಮುಂಚೆ ಅಥವಾ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗುವುದಕ್ಕಿಂತ ಮುಂಚೆ, ಅದಕ್ಕಿಂತಲೇ ಮುಂಚೆನೇ ಅವರು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ರು. He had got a certain place in the society as he was a campaigner against social injustice. So therefore, ಅವರು ಈಗಾಗಲೇ ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆ್ಯಂಡ್ ಒನ್ ಮೋರ್ ಹಿತಕಾರಣಿ ಸಭಾ, ಲೈಕ್ ದಟ್ he has organized certain institutions and started some newspapers. ಇದನ್ನು ಕೂಡ ನಾವೇನು ಮಾಡಬೇಕು ಅಂತಂತಂದ್ರೆ ನೆನಪಿಟ್ಟುಕೊಳ್ಬೇಕು. ಬಿಕಾಸ್ he started it independently. So word is used, Ambedkar's campaigns against social injustice. Who could have dreamt that the born to a Mahar family would one day become not only law minister but lawmaker, so and be held as the modern Manu. So ಯಾರಿಗೆ ಗೊತ್ತಿತ್ತು? He was born in a lower caste, that is a Mahar family, and one day he not only became a law minister but a lawmaker. ಅದಕ್ಕೆ ಹೇಳ್ತಾರೆ, ಬರೀ ಲಾ ಮಿನಿಸ್ಟರ್ ಆಗುವುದು ಇದು ಆಯಿತು, ಆದರೆ ಕಾನೂನನ್ನು ದೇಶಕ್ಕೆ ತಯಾರು ಮಾಡುವುದು, ಈ ಕಾರ್ಯವನ್ನು ಯಾರು ಮಾಡಿದರು? One could become a law minister, that is different, but Ambedkar was a lawmaker. ಕಾನೂನುಗಳನ್ನು ದೇಶಕ್ಕೆ ತಯಾರು ಮಾಡಿದವರು. ಅದು he was born in a Mahar family. ಮಹಾರ್ ಫ್ಯಾಮಿಲಿ ಅಂತ ದಲಿತ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಇಷ್ಟು ಎತ್ತರಕ್ಕೆ ಏರಿದ್ದು ಏನು ಯಾರಿಗೂ ಕನಸಿನಲ್ಲಿಯೂ ಕೂಡ ಇದ್ದಿರಲಿಲ್ಲ. ನೋ ಒನ್ ಕುಡ್ ಡ್ರೀಮ್ ದಟ್ ಸಚ್ ಎ ಮ್ಯಾನ್ ವುಡ್ ರೇಸ್ ಟು ದಟ್ ಹೈಯೆಸ್ಟ್ ಪೊಸಿಷನ್, ನಾಟ್ ಓನ್ಲಿ ಆಸ್ law minister but also law maker. So today we can call him modern Manu. ಇವರಿಗೆ ನಾವು ಏನಂತ ಕರೆಯೋಣ ಅಂತಂತಂದರೆ ಆಧುನಿಕ ಮನು ಎಂದು ನಾವೇನು ಮಾಡಬಹುದು ಅಂತಂತಂದ್ರೆ ಕರಿಬಹುದು. ಅದಕ್ಕೆ ಇನ್ನು ಒಂದಿಷ್ಟು ವಿಚಾರ, ಮನು, ಹೂ ವಾಸ್ ಮನು ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ಒಂದಿಷ್ಟು ಡಿಸ್ಕಷನ್ ಮಾಡೋಣ. ಬಿಕಾಸ್ ದಟ್ ಪರ್ಸನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ annals ಆಫ್ ಇಂಡಿಯನ್ ಹಿಸ್ಟ್ರಿ. ಮನು, who was Manu? Just for your kind information, first of all friends, Manu was a sage. Manu ಏನಿದ್ದ ಅಂತಂತಂದ್ರೆ ಒಬ್ಬ ಋಷಿ ಇದ್ದ. Manu was a sage, lived nearly 5,000 years, 4 to 5,000 years ago. ಸುಮಾರು 4 ರಿಂದ 5,000 ವರ್ಷಗಳ ಹಿಂದೆ, 4 to 5,000 years ago. Secondly, he wrote Manusmriti. ಅದಕ್ಕಿಂತ ಮುಂಚೆ he wrote Manusmriti. What is Manusmriti? The Manusmriti, these are the codified rules and regulation
ಟು ರನ್ ದ ಸೊಸೈಟಿ. ಅವತ್ತಿನ ಕಾಲದಲ್ಲಿ ಸಮಾಜವನ್ನು ನಡೆಸುವುದಕ್ಕಾಗಿ ಮಾಡಿರುವ ನಿಯಮಗಳು. ಓಕೆ, ಸೊ some rules were made because in those days, about 5 or 6,000 years ago, society was somewhat getting disturbed. People were not following some rules and regulations. There was a upheavals in the society. Therefore, some people met Manu, that is, he was a sage, and they said, we need some rules and regulations in the society so that the society could be run very easily. And therefore, sage Manu made some rules and regulations for the society. Then friends, what is in Manusmriti? Manusmriti, there were 14 Manus. ನಿಮಗೆ ನೆನಪಿರಲಿ, 14 ಮನುಗಳಿದ್ದರು. ಅವುಗಳನ್ನು 14 ಮನ್ವಂತರ ಅಂತ ಹೇಳಿ ಕರೀತಾರೆ. ಈ 14 ಮನುಗಳು ಯಾರು ಎಂಬುದನ್ನು ನಾನು ಜಸ್ಟ್ ಐ ರೀಡ್ ಇನ್ ಕನ್ನಡ. ಸ್ವಯಂಭೂ ಮನು, ಸ್ವರೋಚಿಷಾ ಮನು, ಉತ್ತಮ ಮನು, ತಪಸಾ ಮನು, ರೈವತಾ ಮನು, ಚಕ್ಷುಷಾ ಮನು, ವೈವಸ್ವತಾ ಮನು, ಸವರ್ಣಿ ಮನು, ದಕ್ಷ ಸವರ್ಣಿ ಮನು, ಬ್ರಹ್ಮ ಸವರ್ಣಿ ಮನು, ಧರ್ಮ ಸವರ್ಣಿ ಮನು, ರುದ್ರ ಸವರ್ಣಿ ಮನು, ದೇವ ಸವರ್ಣಿ ಮನು, ಇಂದ್ರ ಸವರ್ಣಿ ಮನು. So like there were 14 Manus. So who was the real Manu who codified? It has become still a point of discussion. Okay. So, but anyhow, Manu, there were 14 Manus, and those Manus, just one Manu, one of them was a sage, and he codified Manusmriti. That is, the Manusmriti includes certain rules and regulations. In Manusmriti, friends, Manusmritiಯಲ್ಲಿ ಏನಿದೆ ಅಂತಂದ್ರೆ ಸುಮಾರು ಇನ್ನು ಮನುಸ್ಮೃತಿ there are 2600 ಶ್ಲೋಕಾಸ್. ಎಷ್ಟಿದಾವೆ? ಸುಮಾರು 2600 ಶ್ಲೋಕಗಳಿವೆ. there are 2600 ಶ್ಲೋಕಾಸ್ and 1200 shlokas are real and 1400 shlokas are unreal because they have been interpolated. ಅವುಗಳನ್ನು ಮೂಲ ಗ್ರಂಥದಲ್ಲಿ ಏನು ಮಾಡಲಾಗಿದೆ ಅಂತಂತಂದ್ರೆ ಸೇರಿಸಲಾಗಿದೆ. ಸೊ ಅದಕ್ಕೆ ಇಲ್ಲಿ ಏನು ಹೇಳಲಾಗ್ತದೆ ಅಂತಂತಂದ್ರೆ, ಬಟ್ ಯಾಕೆ ದಿಸ್ ಮನುಸ್ಮೃತಿ, ಸಪೋಸ್ ಯು ರೀಡ್, ದೇರ್ ಆರ್ ಸಮ್ ಅಬ್ಜೆಕ್ಷನೇಬಲ್ ಥಿಂಗ್ಸ್. ಅಲ್ಲಿ ಕೆಲವು ಸಂಗತಿಗಳಿವೆ. ಅಲ್ಲಿ ಏನಿದಾವೆ ಅಂತಂದ ಸಂಗತಿಗಳು, ಇನ್ನು ಮನುಸ್ಮೃತಿ ಯು ಕ್ಯಾನ್ ಸಿ ಸರ್ಟನ್ ಕಮ್ಯುನಿಟಿ ಹ್ಯಾಸ್ ಬಿನ್ ಬ್ಯಾನ್ಡ್. ಶೂದ್ರಾಸ್ ಆ್ಯಂಡ್ ವಿಮೆನ್ ಹ್ಯಾವ್ ಬೀನ್ ಇನ್ಸಲ್ಟೆಡ್. ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ ಅಥವಾ ಕೆಳವರ್ಗದವರಿಗೆ ಅಥವಾ ಕೆಳಗಿನ ಸಮಾಜಕ್ಕೆ ಒಂದು ಬಗೆಯ ವಿಚಿತ್ರವಾದ ನಿಯಮಗಳನ್ನು, ಸಲಹೆಗಳನ್ನು ನೀಡಲಾಗಿದೆ. ಸೊ ದಟ್ ಈಸ್ ಅಬ್ಜೆಕ್ಷನೇಬಲ್ ಪಾಯಿಂಟ್, ಅಬ್ಜೆಕ್ಷನೇಬಲ್ ಥಿಂಗ್ ಇನ್ ದ ಮನುಸ್ಮೃತಿ. Therefore, Manusmriti has been banned, or people many a times burnt it in the market. But the further study says 1960, in the year 1960, Surendranath was a man who had made a survey, studied thoroughly the Manusmriti, and came to conclusion that only 1200 shlokas are real, correct, originally compiled by Manu. ಒರಿಜಿನಲ್ ಇರತಕ್ಕಂಥವು ಎಷ್ಟಿದ್ದಾವೆ ಅಂತಂತಂದ್ರೆ 1200 ಇವೆ. 1400 ಶ್ಲೋಕಗಳನ್ನು ಅದರಲ್ಲಿ ಸೇರಿಸಲಾಗಿದೆ. ಇಂಟರ್ಪೊಲೇಷನ್ ಮೀನ್ಸ್ ಮೂಲ ಗ್ರಂಥದಲ್ಲಿ ಇರದೇ ಇರತಕ್ಕಂಥ ಸಂಗತಿಯನ್ನು ಹಾಕೋದು. ಇನ್ ಇಂಗ್ಲಿಷ್ ವಿ ಸೇ the insertion of something of a different nature into something else. Shall I read it once again? The insertion of something of different nature into something else. ಅಂದ್ರೆ ಮೂಲ ಗ್ರಂಥದಲ್ಲಿ ಇರದೇ ಇರತಕ್ಕಂಥ ಸಂಗತಿಯನ್ನು ಹಾಕೋದು. ಮನುಸ್ಮೃತಿಯಲ್ಲಿ ಈ ವಿಚಾರಗಳು ನಾಶ ಅದು ಶೂದ್ರರಿಗೆ ಅಥವಾ ಸ್ತ್ರೀಯರಿಗೆ ಅವಮಾನ ಮಾಡಬೇಕಂತ ಮೂಲ ಸಂಗತಿಗಳಲ್ಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ಕೆಲವೊಂದು ಕಿಡಿಗೇಡಿಗಳು, some wicked people, some dirty people, some nasty people, some unintelligent people, some cruel people, they added. The name is not mentioned, but all that comes under the name of Manu. ಯಾರು ಹಾಕಿದ್ರು, ಯಾವಾಗ ಹಾಕಿದ್ರು ಅದು ಗೊತ್ತಿಲ್ಲ, ಆದರೆ ಹಾಕಲಾಗಿದೆ.
ಆಮೇಲೆ ನೀವು ಅನ್ಬೋದು ಸರ್, ಹೌ ಡು ಯು ಸೇ ದಟ್ ದೀಸ್ ಥಿಂಗ್ಸ್ ಆರ್ ಇಂಟರ್ಪೊಲೇಟೆಡ್ ಆರ್ ಇನ್ಸರ್ಟೆಡ್? ಅದಕ್ಕೆ ಒಂದು ಅಭ್ಯಾಸ ಇದೆ, ಹೇಳಿದ್ ನಾನು. ಸುರೇಂದ್ರನಾಥ್ ಅನ್ನತಕ್ಕಂಥವ್ರು ಅಭ್ಯಾಸ ಮಾಡಿ ಏನು ಮಾಡ್ಯಾರ ಅಂತಂತಂದರೆ, ಯಾವಾಗ ನಾವು ಈ ಸುಮಾರು ಇಲ್ಲಿ ನಾನು 1200 ಶ್ಲೋಕಗಳು ಆ್ಯಂಡ್ ಐ ರೈಟ್ ಹಿಯರ್ 1400 ಶ್ಲೋಕಾಸ್. These 1200 shlokas are very good, very nice, particularly composed by original man, right man, correct man, wise man, a man of wisdom has composed or wrote. But 1400 shlokas are very dangerous to the society. But how do you say? See, first of all, 1200 shlokas, if we study, original text strictly follow. Sir, first thing is 12 ಶ್ಲೋಕಗಳನ್ನು ನಾವು ಅಲ್ಲಿ ನೋಡಿದಾಗ we see Panini's grammar correctly. ಯಾವಾಗ ಇದನ್ನು ಬರೆದರೋ ಅಲ್ಲಿ ಶ್ಲೋಕಗಳನ್ನು ಬರೆಯಲಾಗಿದೆ, ಅಲ್ಲಿ ಸಂಸ್ಕೃತದ ಗ್ರಾಮರನ್ನು ಅಕ್ಷರಶಃ ಬಳಸಿರುವುದನ್ನು ನೀವು ನೋಡಬಹುದು. ಕರೆಕ್ಟ್ ಸಂಸ್ಕೃತ ಗ್ರಾಮರ್ ಆರ್ ದ ರೂಲ್ಸ್ ಅಂಡ್ ದ ರೆಗ್ಯುಲೇಷನ್ಸ್ ಆಫ್ ದ ಲ್ಯಾಂಗ್ವೇಜ್ ಹ್ಯಾವ್ ಬೀನ್ ಯೂಸ್ಡ್. ಇದು ಒಂದು. Second one, language is different. ಇಲ್ಲಿ ಭಿನ್ನವಾಗಿರ್ತಕ್ಕಂಥ ನಾವು ಭಾಷೆಯನ್ನು ನೋಡಬಹುದು. ಪಾಣಿನಿ ಅಂದರೆ ನಮ್ಮ ಮನು ಏನು ಬಳಸ್ಯಾನ, ಅಲ್ಲಿ ತುಂಬ ಶುದ್ಧವಾಗಿರ್ತಕ್ಕಂಥ ಭಿನ್ನವಾಗಿರ್ತಕ್ಕಂಥ ಭಾಷೆ ಇದೆ. 3, ಇನ್ಸರ್ಟೆಡ್ ವರ್ಸಸ್ ಡ್ರಾಸ್ಟಿಕ್. ಇದು 2 ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳು ನೆನಪಿರಲಿ. 1200 ಶ್ಲೋಕಗಳಲ್ಲಿ ಪಾಣಿನಿಯ ವ್ಯಾಕರಣ ಇದೆ, ಲ್ಯಾಂಗ್ವೇಜನ್ನು ಕೂಡ ಏನಾಗಿದೆ ಅಂತಂತಂತಂದ್ರೆ ಭಿನ್ನವಾಗಿದೆ ಅಂತಂದ್ರೆ ಅದಕ್ಕೆ ಹೋಲುವಂಥದ್ದೇ ಇದೆ. ರಿಲೇಟ್ಸ್ ಟು ಇಟ್ ಈಸ್ ಫಾಲೋವಿಂಗ್ ಆಲ್ ದ, ಸಪೋಸ್ ಐ ರೈಟ್ ಲ್ಯಾಂಗ್ವೇಜ್ ಈಸ್ ಕ್ವೈಟ್ ಲ್ಯಾಂಗ್ವೇಜ್ ಈಸ್ ಡಿಫರೆಂಟ್ ಅಂತ ಬರ್ತೀನಿ, ಸಾರಿ ಡಿಫರೆಂಟ್. ಸಿ ಇಲ್ಲಿ ನೋಡೋಣ, ಇಲ್ಲಿ ಅಷ್ಟೊಂದು ನೋ ರೈಟ್ ಗ್ರಾಮರ್, ಇಲ್ಲಿ ಸರಿಯಾಗಿ ಏನಿಲ್ಲ ಅಂತಂತಂದ್ರೆ ಗ್ರಾಮರ್ ಒಂದು ಫಾಲೋ ಅಪ್ ಆಗಿಲ್ಲ. ಎರಡನೇದು, ಲ್ಯಾಂಗ್ವೇಜ್ ಈಸ್ ಡ್ರಾಸ್ಟಿಕಲಿ ಡಿಫರೆಂಟ್. ಲ್ಯಾಂಗ್ವೇಜ್ ಏನಾಗಿದೆ ಅಂತಂತಂದ್ರೆ ಪಾಣಿನಿಯ ಅಥವಾ ಮೂಲ ಮನು ಬಳಸಿರತಕ್ಕಂಥ ಭಾಷೆಗಿಂತಲೂ ಇದೇನಾಗಿದೆ ಅಂತಂತಂದ್ರೆ ಭಾಷೆ ತುಂಬ ಭಿನ್ನವಾಗಿದೆ. ತಕ್ಷಣ ಏನಾಗ್ಬೋದು ಅಂತ ನಿಮಗೆ ಗೊತ್ತಾಗ್ತದೆ. ಉದಾಹರಣೆಗೆ ನೀವು ಗೈಡ್ ನೋಡಿ ಬರೆದಿದ್ರಿ ಅಥವಾ ಸ್ವಂತ ಬರೆದಿದ್ರಿ ಅಂದರೆ ನಿಮಗೆ ವ್ಯತ್ಯಾಸ ಗೊತ್ತಾಗಿಬಿಡ್ತದೆ. ಸಪೋಸ್ ಐ ಆಮ್ ವ್ಯಾಲ್ಯೂಯೇಟಿಂಗ್ ಯುವರ್ ಪೇಪರ್, ಯು ಹ್ಯಾವ್ ಕಾಪಿಡ್, ನೀವು ಯಾವುದನ್ನು ಗೈಡಲ್ಲಿ ಇರ್ತಕ್ಕಂಥದ್ದು ನೋಡಿ ಬರೆದಿರಿ ಅಂತ ಇಟ್ಕೊಳ್ಳೋಣ. ನೋಡಿ ಬರೆಯೋದಕ್ಕೂ ಮತ್ತು ಸ್ವಂತ ಅಭಿಪ್ರಾಯ ಮಾಡುವುದರಲ್ಲಿ ಕೂಡ ಏನಾಗ್ತದೆ, ವ್ಯತ್ಯಾಸ ಆಗ್ತದೆ. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಅಫ್ಕೋರ್ಸ್ ಸಟಲ್, ಇದು ಸೂಕ್ಷ್ಮ ವ್ಯತ್ಯಾಸವಿದೆ. ಬಟ್ ಸುರೇಂದ್ರನಾಥ್ had done very subtle study about these verses. So once again I please tell you, Panini's rules are there, strict rules are there, and language is different, very interesting, codified, nice language. The different means what? Then here there are no grammar. Grammar is there, but it is not as accurate as, or the language should follow in that way. The grammar is not used. Suddenly you can feel that this construction of the sentence or this construction of shloka does not match with the original. ಅವರು ಮಾಡಿರ್ತಕ್ಕಂಥದ್ದಕ್ಕೂ ಪಾಣಿನಿ ಮಾಡಿರ್ತಕ್ಕಂಥದ್ದು ಒಂದು ವ್ಯತ್ಯಾಸವನ್ನು ನೀವು ಅಲ್ಲಿ ಏನು ಮಾಡ್ಬೋದು ಅಂತಂತಂದ್ರೆ ಕಂಡುಹಿಡಿಬಹುದು. ಆಮೇಲೆ ಭಾಷೆ ಏನಾಗಿದೆ ಅಂತಂತಂದ್ರೆ ಭಯಂಕರವಾಗಿದೆ, ನಿಮಗೆ ತಕ್ಷಣ ಗೊತ್ತಾಗ್ತದೆ. ಸಚ್ ಥಿಂಗ್ ಇಸ್ ನಾಟ್ ಪಾಸಿಬಲ್. ದೇರ್ಫೋರ್ ಮನು ಸ್ಮೃತಿಯಲ್ಲಿ ಸುಮಾರು 1200 ಶ್ಲೋಕಗಳಿವೆ. ಅವು ಅಷ್ಟು ಮಾತ್ರ ಸತ್ಯವಾಗಿವೆ. 1400 ಶ್ಲೋಕಗಳೇನಿದಾವೆ ಅಂತಂತಂದ್ರೆ ಅವು ಅಷ್ಟೊಂದು ಸರಿಯಾಗಿಲ್ಲ. ಅವುಗಳನ್ನು ನಮ್ಮ ಸ್ವಾರ್ಥಕ್ಕಾಗಿ, ಬಿಕಾಸ್ ಆಫ್ ಸೆಲ್ಫಿಶ್ನೆಸ್ ಆರ್ ಬಿಕಾಸ್ ಟು ರೂಲ್ ಎ ಸರ್ಟನ್ ಪೀಪಲ್ ಆರ್ ಸರ್ಟನ್ ಕಮ್ಯುನಿಟಿ, ವಿ ಹ್ಯಾವ್ created somewhat shlokas, and later on what happened, it has been inserted into the Manusmriti, and all that bad name goes to a right person. ಇಂಥದ್ದು ಕೂಡ ಆಗಿದೆ. ಇದರ ಬಗ್ಗೆನೂ ಕೂಡ ನೀವೇನು ಮಾಡ್ಬೋದು ಅಂತಂತಂದರೆ ಸುರೇಂದ್ರನಾಥ್ ಅಂತ ಹೇಳ್ಕೊಂಡು ಬರೆದಿರ್ತಕ್ಕಂಥ ಪುಸ್ತಕ ಇದೆ, ಅದನ್ನು ದಯಮಾಡಿ ನೋಡ್ಬೋದು. ಅದಕ್ಕೆ ಮನು ಏನತಕ್ಕಂಥವನು ಪ್ರಾಚೀನ ಕಾಲದ ಒಬ್ಬೇನಾಗಿದ್ದ ಅಂತಂತಂದರೆ ಋಷಿಯಾಗಿದ್ದ. ಸುಮಾರು 5000 ವರ್ಷಗಳ ಹಿಂದೆ ಸಮಾಜ ಹೇಗಿತ್ತು, ಹೌ ದ ಸೊಸೈಟಿ ವಾಸ್, ಹೌ ದ ರೂಲ್ಸ್ ವೇರ್, ಹೌ ದ ಪೀಪಲ್ ವೇರ್, ಆವತ್ತಿನ ಸಂಗತಿಗಳನ್ನು ಇವತ್ತಿಗೆ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ. ವಿ ಕೆನಾಟ್ ಕಂಪೇರ್ ದ ಥಿಂಗ್ಸ್ ದ್ಯಾಟ್ ಹ್ಯಾಸ್ ಎಕ್ಸಿಸ್ಟೆಡ್ ಅಬೌಟ್ 5000 years
ago, the same things could not be carried out and same things could not be followed because man is changing, life is in flux. ಜೀವನವು ನಿರಂತರವಾಗಿ ಬದಲಾವಣೆಯಾಗುವಾಗ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು, ನೇಚರ್ ಇದೆಲ್ಲ ಏನಾಗ್ತದೆ ಅಂತಂತಂದ್ರೆ ಬದಲಾಯಿಸ್ತದೆ. ಸೊ ವಿ ಹ್ಯಾವ್ ಟು ಫಾಲೋ ಅವರ್ ಲೈಫ್ ಅಕಾರ್ಡಿಂಗ್ ಟು ದ ಚೇಂಜ್. ಸೊ ಚೇಂಜ್ ಈಸ್ ಓನ್ಲಿ ದ ಥಿಂಗ್ ದಟ್ ಕ್ಯಾನ್ ಮೇಕ್ ಮ್ಯಾನ್ ಬ್ಯೂಟಿಫುಲ್ ಆ್ಯಂಡ್ ನೈಸ್ ಆ್ಯಂಡ್ ವೈಸ್. ಸೊ ಇವತ್ತಿಗೆ ಎಷ್ಟು ವಿಷಯ, ಮುಂದಿನ ಪೀರಿಯಡಲ್ಲಿ ಮಾತಾಡ್ತೀನಿ.